ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. 863 ಕೋಟಿ ರೂಪಾಯಿ ಏನಿದು? ಇದು PVR ಐನಾಕ್ಸ್ನ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದನ್ನ ನೀವು ನೋಡಿದಾಗ ಏನ್ ಗೊತ್ತಾಗುತ್ತೆ, ಫೈನಾನ್ಷಿಯಲ್ ಇಯರ್ 25ರ ಫಸ್ಟ್ ಕ್ವಾರ್ಟರ್ಗಿಂತ 21% ಇಯರ್ ಆನ್ ಇಯರ್ ಜಂಪ್ ಆಗಿದೆ ಅಂತ. ಇನ್ನು ಫೈನಾನ್ಷಿಯಲ್ ಇಯರ್ 25ರ ಒಂದು ಫೋರ್ತ್ ಕ್ವಾರ್ಟರ್ಗಿಂತ ಇದು 10% ಗ್ರೋತ್ ಅನ್ನ ಕಂಡಿದೆ. ಇದು ಕೇವಲ PVR ಐನಾಕ್ಸ್ಗೆ ಮಾತ್ರ ಒಂದು ಪಾಸಿಟಿವ್ ಸಿಚುವೇಶನ್ ಅಲ್ಲ, ಇದು ಇಡೀ ಅಂದ್ರೆ ಇಂಡಿಯನ್ ಸಿನಿಮಾಸ್ಗೆ ರಿವೈವಲ್ ಸಂಕೇತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ COVID-19 ಪ್ಯಾಂಡಮಿಕ್ ಸಮಯದಲ್ಲಿ ಇಡೀ ಚಿತ್ರರಂಗ ಎಷ್ಟು ಸ್ಟ್ರಗಲ್ ಮಾಡ್ತು ಅಂತ ನಾವೆಲ್ಲ ನೋಡಿದ್ವಿ ಅಲ್ವಾ. ಮೂವೀಸ್ ರಿಲೀಸ್ ಆಗ್ತಿರ್ಲಿಲ್ಲ, ರಿಲೀಸ್ ಆದ್ರೂ ಕೂಡ ಚೆನ್ನಾಗಿ ಓಡ್ತಿರ್ಲಿಲ್ಲ, ಎಷ್ಟೋ ಇದರಿಂದ ಲಾಸ್ ಆಗಿತ್ತು. ಅಂದ್ರೆ ಆನಲಿಸ್ಟ್ಗಳು ಪ್ರೆಡಿಕ್ಟ್ ಏನಂತ ಮಾಡಿದ್ರು, ಆಡಿಯನ್ಸ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಕಡೆಗೆ ಶಿಫ್ಟ್ ಆಗೋದ್ರಿಂದ ಈ ಒಂದು ಭಾರತೀಯ ಸಿನಿಮಾಗಳ ಹಾಲ್ಸ್ ಅನ್ನ ನೀವು ನೋಡಿದಾಗ ಯುಗ ಮುಗ್ದು ಹೋಗುತ್ತೆ ಅಂತ. ಆದ್ರೆ PVR ಐನಾಕ್ಸ್ ನ ಕರೆಂಟ್ ಪರ್ಫಾರ್ಮೆನ್ಸ್ ಈ ಒಂದು ಆನಾಲಿಸಿಸ್ ಅನ್ನ ತಪ್ಪು ಅಂತ ಪ್ರೂವ್ ಮಾಡ್ತಾ ಇದೆ. ಕಂಪನಿಯ ಈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನೂ ಕೆಲವು ಮುಖ್ಯವಾದ ಫ್ಯಾಕ್ಟರ್ಸ್ ಇತ್ತು. ಸಾಮಾನ್ಯವಾಗಿ ನೀವು ನೋಡಿದಾಗ ಇಂಡಿಯನ್ ಆಡಿಯನ್ಸ್ ನ ಒಂದು ಡಿಸ್ಪೋಸಬಲ್ ಇನ್ಕಮ್ ಅನ್ನ ನೀವು ನೋಡ್ತೀರಾ ಅಲ್ವಾ, ಅಂದ್ರೆ ಗ್ರೋತ್ ಜಾಸ್ತಿ ಆಗಿದೆ. ಕಸ್ಟಮರ್ ಪ್ರಿಫರೆನ್ಸ್ ಅನ್ನ ನೀವು ತಗೊಂಡಾಗ ಇದರಲ್ಲೂ ಕೂಡ ಚೇಂಜ್ ಬಂದಿದೆ. ಅಲ್ಲಿ ಏನ್ ಮಾಡ್ತಿದ್ರು, ಜನರು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡೋ ಬದಲು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅಂದ್ರೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ಕಂಬ್ಯಾಕ್ ಶುರುವಾಗಿದೆ ನೋಡಿ. ಹಾಗಾದ್ರೆ ಈ ಬದಲಾಗ್ತಿರೋ ಇಂಡಸ್ಟ್ರಿಯಲ್ಲಿ PVR ಐನಾಕ್ಸ್ ನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಕಂಪನಿಯ ಅಂದ್ರೆ ಯಾವೆಲ್ಲ ಒಂದು ಸ್ಟ್ರಾಟಜಿಕ್ ಚೇಂಜಸ್ ಅನ್ನ ಮಾಡಿದೆ, ಇನ್ನು ಕಂಪನಿಯ ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನು, ಇವತ್ತಿನ ವಿಡಿಯೋಲಿ ನಾವು ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಿಮ್ಗೆ ಉತ್ತರನ ಕೊಡ್ತೀವಿ. ಮೊದಲಿಗೆ ನಾವು PVR ಐನಾಕ್ಸ್ ನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತೀವಿ. ಆಮೇಲೆ ಕಂಪನಿ ಯಾವ ರೀತಿ ಸ್ಟ್ರಾಟಜಿಕ್ ಚೇಂಜಸ್ ಅನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕೊನೆಯಲ್ಲಿ ಕಂಪನಿಯ ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಯಾವ ರೀತಿ ಇರುತ್ತೆ, ಚಾಲೆಂಜಸ್ ಗಳನ್ನ ಯಾವ ರೀತಿ ಫೇಸ್ ಮಾಡಬಹುದು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಂಪನಿಯ ಫೈನಾನ್ಷಿಯಲ್ ಇಯರ್ 26ರ ಒಂದು ಕ್ವಾರ್ಟರ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದೀವಿ. ನೋಡಿ, ಈ ಒಂದು ಕಂಪನಿನ ನೀವು ತಗೊಂಡಾಗ ಅಡ್ಮಿಷನ್ಸ್ ನಂಬರ್ಸ್ ಇಯರ್ ಆನ್ ಇಯರ್ 12.1% ಹೆಚ್ಚಾಗಿದೆ. ಅಂದ್ರೆ 34 ಮಿಲಿಯನ್ಗೆ ತಲುಪಿದೆ ಅಂತ. ಅಂದ್ರೆ ಹೆಚ್ಚು ಜನರು PVR ಐನಾಕ್ಸ್ ಅನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಈ ಹೆಚ್ಚಾದ ವಿಸಿಟರ್ ವಾಲ್ಯೂಮ್ ನಿಂದಾನೆ ಕಂಪನಿಯ ರೆವಿನ್ಯೂ ಕೂಡ 23.1% ಹೆಚ್ಚಾಗಿ 1469 crores ರೂಪಾಯಿ ತಲುಪಿದೆ. ನೋಡಿ, ಲೀಸ್ ನ ಇಂಪ್ಯಾಕ್ಟ್ ಅನ್ನು ಕೂಡ ಕೌಂಟ್ ಮಾಡ್ತಿದ್ದಾರೆ. ಹಾಗೇನೆ ಕಂಪನಿಯ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ 114 crores ರೂಪಾಯಿ ಕೂಡ ಎಬಿಟಾ ರಿಪೋರ್ಟ್ ಮಾಡಿದೆ. ಇದು ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 1 ನ 20 ಕೋಟಿ ರೂಪಾಯಿ ಎಬಿಟಾ ಲಾಸ್ಗೆ ನಾವು ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಇಂಪ್ರೂವ್ಮೆಂಟ್. ಇಂಡಸ್ಟ್ರಿ ಸ್ಪೆಸಿಫಿಕ್ ಮೆಟ್ರಿಕ್ಸ್ ಬಗ್ಗೆ ನಾವು ಹೇಳೋದಾದ್ರೆ ಈ ಕಂಪನಿಯ ಆವರೇಜ್ ಟಿಕೆಟ್ ಪ್ರೈಸ್ ಕೂಡ 8.1% ಹೆಚ್ಚಾಗಿದೆ. ಅಂದ್ರೆ 235 ರೂಪಾಯಿಯಿಂದ 254 ರೂಪಾಯಿಗೆ ತಲುಪಿದೆ ನೋಡಿ. ಇನ್ನು ಸ್ಪೆಂಡ್ ಪರ್ ಹೆಡ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದು 10.2% ಹೆಚ್ಚಾಗಿದೆ, 148 ರೂಪಾಯಿಗೆ ಬಂದಿದೆ ಅಂತ. ಇದು ಕ್ವಾರ್ಟರ್ಲಿ ಬೇಸಿಸ್ ನಲ್ಲಿ ಇವತ್ತಿನವರೆಗೂ ಕೂಡ ಹೈಯೆಸ್ಟ್ ರೆಕಾರ್ಡೆಡ್ ಸ್ಪೆಂಡ್ ಪರ್ ಹೆಡ್ ಅಂತ ಹೇಳ್ತೀವಿ. ಈ ಹೆಚ್ಚಾದ ಸ್ಪೆಂಡಿಂಗ್ಗೆ ಕಾರಣ ನಮ್ಮ ಇಂಡಿಯನ್ ಆಡಿಯನ್ಸ್ ಯಾರೆಲ್ಲ ಇದೀವಿ ಅವ್ರು ಹೆಚ್ಚಾಗ್ತಿರೋ ಒಂದು ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ಬೋದು. ಈ ಹೆಚ್ಚಿದ ಇನ್ಕಮ್ ನಿಂದಾನೆ ಅವರು ಕೇವಲ ಏನ್ ಮಾಡ್ತಿದ್ದಾರೆ, ಮೂವೀಸ್ ನ ನೋಡೋದನ್ನ ಪ್ರಿಫರ್ ಮಾಡ್ತಿಲ್ಲ. ಜೊತೆಗೆ ಆಡಿಯನ್ಸ್ ಗಳು ಈಗ ಮೂವೀಸ್ ಜೊತೆಗೆ ಒಂದು ಸಂಪೂರ್ಣ ಎಕ್ಸ್ಪೀರಿಯನ್ಸ್ ಅನ್ನ ಬಯಸ್ತಿದ್ದಾರೆ. ಹಾಗೇನೆ ಈ ಎಕ್ಸ್ಪೀರಿಯನ್ಸ್ ಗಾಗಿ ಅವರು ಹೆಚ್ಚು ಹಣ ಸ್ಪೆಂಡ್ ಮಾಡಿದ್ರು ಕೂಡ ಪರವಾಗಿಲ್ಲ, ಅಂದ್ರೆ ಐನಾಕ್ಸ್ ಅಲ್ಲೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಮೂವಿ ನೋಡ್ಬೇಕು ಅಂತಾನು ಕೂಡ ತಯಾರಾಗ್ತಿದ್ದಾರೆ. ನೋಡಿ, ನಮ್ಮ ಇಂಡಿಯನ್ ಆಡಿಯನ್ಸ್ ನ ಮೀಡಿಯಾ ಕನ್ಸಪ್ಷನ್ ಪ್ರಿಫರೆನ್ಸ್ ನ ನೀವು ನೋಡಿದಾಗ ಇದರಲ್ಲಿ ಅಂದ್ರೆ ಬದಲಾವಣೆ ಆಗಿದೆ. ಈ ಇಂಡಸ್ಟ್ರಿಯ ಗ್ರೋತ್ಗೆ ಇದು ಕೂಡ ಒಂದು ಕಾರಣ. ಈ ಇಂಡಸ್ಟ್ರಿನ ನೀವು ನೋಡಿದಾಗ ಸ್ಕ್ರೀನ್ ನ ಇನ್ನೊಂದು ಬದಿಯಲ್ಲೂ ಕೂಡ ಕೆಲವು ಚೇಂಜಸ್ ಅನ್ನ ನೀವು ನೋಡಬಹುದು. ಇದರಿಂದಾನೇ ಈ ಇಂಡಸ್ಟ್ರಿಯಲ್ಲಿ ಅಷ್ಟು ಗ್ರೋತ್ ಬಂದಿರೋದು. ಮೊದಲ ಮೇಜರ್ ಚೇಂಜ್ ಅಂತ ನೋಡಿದಾಗ ಇಂಡಿಯನ್ ಸಿನಿಮಾಸ್ ನ ಒಂದು ಕಂಟೆಂಟ್ ಟೈಪ್, ಕಂಟೆಂಟ್ ಕಿಂಗ್ ಅಂತ ಹೇಳ್ತಾರಲ್ವಾ, ಆ ತರ ಮೂವಿ ಸಕ್ಸಸ್ ಆಗೋದಕ್ಕೆ ಇದು ದೊಡ್ಡ ಕಾರಣ. ಅಂದ್ರೆ ನೀವು ಯಾವುದೇ ದೊಡ್ಡ ಸ್ಟಾರ್ಸ್ ಹಾಕೊಂಡ್ರು ಕೂಡ ಅದು ಫೇಲ್ ಆಗುತ್ತೆ ಇನ್ ಕೇಸ್ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ. ಒಳ್ಳೆ ಸ್ಟೋರೀಸ್ ಮೇಲೆ ಡಿಪೆಂಡ್ ಆಗ್ಲೇಬೇಕಾಗತ್ತೆ, ಮತ್ತೆ ಈ ಸ್ಟೋರಿ ಮೇಲಿನ ಫೋಕಸ್ ರಿಸಲ್ಟ್ಸ್ ಕೂಡ ಅಷ್ಟೇ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್, ಈ ಒಂದು ಹಿಂದಿ ಸಿನಿಮಾ ಸಿತಾರೆ ಜಮೀನ್ ಪರ್ ಅಂತ ಇದೆ ಅಲ್ವಾ, ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಒಂದು ಸಿನಿಮಾ ಮೂವಿ ಥಿಯೇಟರ್ಸ್ ನಲ್ಲಿ 6 ವಾರಗಳ ಕಾಲ ಓಡ್ತು. ಈ ಒಂದು ಸಿನಿಮಾನ ನೀವು ನೋಡಿದಾಗ 200 ಕೋಟಿ ರೂಪಾಯಿಯನ್ನು ಕೂಡ ಅರ್ನ್ ಮಾಡ್ತು ಅಲ್ವಾ. PVR ಐನಾಕ್ಸ್ ಈ 200 ಕೋಟಿ ರೂಪಾಯಿಯಲ್ಲಿ 45% ಕಾಂಟ್ರಿಬ್ಯೂಟ್ ಮಾಡಿದೆ.
ಮೂವೀಸ್ ನ ಮೀಡಿಯಾದಲ್ಲಿನ ಚೇಂಜ್ ಕೂಡ ಭಾರತದಲ್ಲಿ ಚೆನ್ನಾಗಿ ರಿಸೀವ್ ಆಗ್ತಾ ಇದೆ ನೋಡಿ. ಮಹಾವತಾರ ನರಸಿಂಹ ಇದೊಂದು 3D ಅನಿಮೇಟೆಡ್ ಮೂವಿ ಅಲ್ವಾ. ಈ ಮೂವಿಯ ಬಡ್ಜೆಟ್ ಕೇವಲ 15 ಕೋಟಿ ರೂಪಾಯಿ ಇತ್ತು. ಆದ್ರೆ ಮೂವಿ ಗ್ಲೋಬಲಿ ರಿಲೀಸ್ ಆದ್ಮೇಲೆ 150 ಕೋಟಿ ರೂಪಾಯಿಗಿಂತ ಹೆಚ್ಚು ಅರ್ನ್ ಮಾಡಿದೆ. ಈಗ PVR ಐನಾಕ್ಸ್ ನ CFO ಗೌರವ್ ಶರ್ಮಾ ಹೇಳಿರೋ ಪ್ರಕಾರ ಈ ಒಂದು ಅನಿಮೇಟೆಡ್ ಮೂವಿಯ ಸಕ್ಸಸ್ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ ನೋಡಿ. ಅಂದ್ರೆ ಎಷ್ಟು ಕ್ರೇಜ್ ಬಂತು ಜನರಿಗೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಐನಾಕ್ಸ್ಗೆ ಹೋಗಿ ಆ ಮೂವಿನ ಆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ರು. ಹಾಗೇನೆ ಗೌರವ್ ಶರ್ಮಾ ಅವ್ರು ಹೇಳಿರೋ ಪ್ರಕಾರ ಕಡಿಮೆ ಅನಿಮೇಟೆಡ್ ಮೂವೀಸ್ ಈಗ ತಯಾರಾಗ್ತಿದೆ. ಆದ್ರೆ ಮಹಾವತಾರ ನರಸಿಂಹದ ಕಂಟೆಂಟ್ ತುಂಬಾ ಚೆನ್ನಾಗಿದ್ದರಿಂದ ಆಡಿಯನ್ಸ್ ಜೊತೆ ಚೆನ್ನಾಗಿ ಕನೆಕ್ಟ್ ಕೂಡ ಆಯ್ತು ಅಂತ ಇವ್ರು ಹೇಳಿರೋದು. ಓವರ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ನಲ್ಲೇ 5 ಮೂವೀಸ್ಗಳು 100 ಕೋಟಿ ರೂಪಾಯಿಯನ್ನ ಅರ್ನಿಂಗ್ ಅಂತ ಏನ್ ಹೇಳ್ತಾರೆ ಗೊತ್ತಾ, ಅದನ್ನ ಕ್ರಾಸ್ ಮಾಡಿದೆ. ಇನ್ನು 3 ಮೂವೀಸ್ ನ ನೀವು ನೋಡಿದಾಗ 200 ಕ್ರೋರ್ಸ್ ರೂಪಾಯಿಯನ್ನ ಕ್ರಾಸ್ ಮಾಡಿದೆ. ಈ ಪೀರಿಯಡ್ ನಲ್ಲಿ ಯಾವುದೇ ಬ್ಲಾಕ್ ಬಸ್ಟರ್ ಮೂವೀಸ್ ಅಂತ ರಿಲೀಸ್ ಆಗ್ಲಿಲ್ಲ. ಆದ್ರೆ ಈ ಒಂದು ಮೂವೀಸ್ ನ ಸ್ಟಡಿ ಸಪ್ಲೈ ನಿಂದಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಸ್ಟಡಿ ಆಗಿತ್ತು. PVR ಐನಾಕ್ಸ್ ನ ಕೆಲವು ಸ್ಟ್ರಾಟಜಿಕ್ ಎಕ್ಸ್ಪಾನ್ಷನ್ಸ್ ಕೂಡ ಮಾಡ್ಕೊಂಡಿದೆ ನೋಡಿ. ಕರೆಂಟ್ಲಿ ಅಂದ್ರೆ ಕಂಪನಿ ಹತ್ರ ಭಾರತ ಮತ್ತೆ ಶ್ರೀಲಂಕಾದಲ್ಲಿ ನಾವು ನೋಡಿದಾಗ 113 ನಗರಗಳಲ್ಲಿ ಅಂದ್ರೆ 1761 ಸ್ಕ್ರೀನ್ಸ್ ಇದೆ. ಕಂಪನಿಯ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇಲ್ಲ ಗೊತ್ತಾಗತ್ತೆ. ಸದ್ಯಕ್ಕೆ ಇದು ಒಟ್ಟು ಸ್ಕ್ರೀನ್ಸ್ ನ ನೀವು ನೋಡಿದಾಗ 40% ನಮ್ಮ ದಕ್ಷಿಣ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲೇ ಕಾನ್ಸಂಟ್ರೇಟ್ ಆಗಿದೆ. ಯಾಕಂದ್ರೆ ಇಲ್ಲೇ ಜಾಸ್ತಿ ಮೂವಿ ಲವರ್ಸ್ ಇರೋದು ಅಲ್ವಾ. ಇದಕ್ಕೆ ಕಾರಣ ನಾವು ನೋಡಿದಾಗ ಆವರೇಜ್ ಗಿಂತ ಹೆಚ್ಚಿನ ಆಕ್ಯುಪೆನ್ಸಿ ರೇಟ್ಸ್ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಈ ಒಂದು ಸೌತ್ ಇಂಡಿಯಾದಲ್ಲಿ ಮೂವಿ ಥಿಯೇಟರ್ಸ್ ನೀವು ನೋಡಿದಾಗ PVR ಐನಾಕ್ಸ್ಗೆ ಸುಮಾರು 30% ಆಕ್ಯುಪೆನ್ಸಿ ರೇಟ್ ಸಿಗತ್ತೆ. ಇದು 23 ಇಂದ 25% ನ ಒಂದು ನ್ಯಾಷನಲ್ ಆವರೇಜ್ ಗಿಂತ ಬಹಳ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಂಜೀವ್ ಕುಮಾರ್ ಈ ಒಂದು ಕಾನ್ಸಂಟ್ರೇಷನ್ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಮೂವಿ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ಎಂಜಾಯ್ ಮಾಡುವಂತಹ ಕಲ್ಚರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಹಾಗೇನೆ ಈ ರೀಜನ್ ನೀವು ನೋಡಿದಾಗ ಫಿಲ್ಮ್ಸ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅಂಡ್ ಎವ್ರಿ ಡೇ ಅವ್ರು ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ. ವಿಚ್ ಈಸ್ ವೈ ಸೌತ್ ಇಂಡಿಯನ್ ಮೂವೀಸ್ ಆರ್ ಮೋಸ್ಟ್ ಹ್ಯಾಪನಿಂಗ್. ಹಾಗೇನೆ ಈ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟ್ ನ ಅಬ್ಸರ್ವೇಷನ್ ಕೂಡ ತುಂಬಾ ಸರಿಯಾಗಿದೆ. ಸೌತ್ ಇಂಡಿಯಾದಲ್ಲಿ ಸಿನಿಮಾದ ಎಕೋಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ. ಈ ರೀಜನ್ ನ ಮೂವೀಸ್ಗೆ ಪ್ಯಾನ್ ಇಂಡಿಯಾ ಅಪಿಯಲ್ ಇರತ್ತೆ. ಇದರಿಂದಾನೇ ಅವು ರೀಜನಲ್ ಮಾರ್ಕೆಟ್ಸ್ಗೆ ಸೀಮಿತ ಆಗಿರೋದೇ ಇಲ್ಲ. ತಮಿಳ್ ಆಗಿರ್ಬೋದು, ತೆಲುಗು, ಕನ್ನಡ ಮತ್ತೆ ಮಲಯಾಳಂ ಈ ಒಂದು ಮೂವೀಸ್ಗೆ ಇಡೀ ದೇಶದಲ್ಲಿ ಬಹಳ ಸ್ಟ್ರಾಂಗ್ ರೆಸ್ಪಾನ್ಸ್ ಸಿಗತ್ತೆ. ಈ ರೆಸ್ಪಾನ್ಸ್ ನಿಂದಾಗಿನೇ ಈ ರೀಜನ್ ನೀವು ನೋಡಿದಾಗ ಇದರ ಪ್ರೊಡಕ್ಷನ್ ವಾಲ್ಯೂಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಉಳಿದಿರೋದು. ಗುಡ್ ಬ್ಯಾಡ್ ಅಗ್ಲಿ ಹಾಗೇನೆ ತುಡ್ರಮ್ ಅಂತಹ ಮಲಯಾಳಂ ಮೂವಿ, ಟೂರಿಸ್ಟ್ ಫ್ಯಾಮಿಲಿ ಅಂತಹ ತಮಿಳ್ ಮೂವೀಸ್ಗಳು ಕೂಡ ಒಂದು ರೋ ಅಲ್ಲಿದೆ. ಈ ಮೂವೀಸ್ ನ ನೀವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದೇನು, ಪ್ಯಾನ್ ಇಂಡಿಯಾ ಆಡಿಯನ್ಸ್ ಅನ್ನ ತಲುಪಿದೆ ಅಂತ. ಈ ಮೂವೀಸ್ ಕೂಡ PVR ಐನಾಕ್ಸ್ ನ ಸಕ್ಸಸ್ ಅಲ್ಲಿ ಬೇಕಾದಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ. ಫ್ಯೂಚರ್ ಎಕ್ಸ್ಪಾನ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಕಂಪನಿ ಪ್ರತಿ ವರ್ಷ ಸುಮಾರು 100 ಹೊಸ ಸ್ಕ್ರೀನ್ ಅನ್ನ ಆಡ್ ಮಾಡೋದಕ್ಕೆ ಬಯಸುತ್ತೆ. ಈ ಎಕ್ಸ್ಪಾನ್ಷನ್ಸ್ ನಲ್ಲಿ ಕಂಪನಿ ಸೌತ್ ಇಂಡಿಯಾದಲ್ಲಿ ತನ್ನ 40% ಫೋಕಸ್ ಮೇಂಟೈನ್ ಮಾಡುತ್ತೆ. ಅಂದ್ರೆ ಪ್ರತಿ ವರ್ಷ ನೀವು ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಸುಮಾರು 40 ಸ್ಕ್ರೀನ್ಸ್ ಅನ್ನ ಆಡ್ ಮಾಡುವಂತ ಪ್ಲಾನ್ ಇದೆ. ಹಾಗೇನೆ ತನ್ನ ಎಕ್ಸ್ಪಾನ್ಷನ್ಸ್ ಮೂಲಕ ಅಂಡರ್ ಸರ್ವ್ಡ್ ಇರುತ್ತಲ್ಲ ಇದನ್ನ Tier 2 ಮತ್ತೆ Tier 3 ಸಿಟೀಸ್ ಗಳಲ್ಲೂ ಕೂಡ ಫೋಕಸ್ ಮಾಡುತ್ತೆ. ಹಾಗೇನೆ ಕಂಪನಿಯ ಜಬಲ್ಪುರದಲ್ಲಿನ ರೀಸೆಂಟ್ ಓಪನಿಂಗ್ ಈ ಒಂದು ಸ್ಟ್ರಾಟಜಿಗೆ ಪ್ರೂಫ್ ಅಂತ ಗೊತ್ತಾಗುತ್ತೆ. ಈ ಎಕ್ಸ್ಪಾನ್ಷನ್ ಅನ್ನ ಒಂದು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ. ಟ್ರೆಡಿಷನಲ್ ಎಕ್ಸ್ಪಾನ್ಷನ್ ಅಲ್ಲಿ ನೀವು ನೋಡಿದಾಗ ಕಂಪನಿ 100 ಸ್ಕ್ರೀನ್ಸ್ ಆಡ್ ಮಾಡೋದಕ್ಕೆ 300 ರಿಂದ 350 ಕೋಟಿ ರೂಪಾಯಿಯನ್ನ ಸ್ಪೆಂಡ್ ಮಾಡಬೇಕಿತ್ತು. ಆದ್ರೆ ಕಂಪನಿ ಈಗ ಈ ಒಂದು ಎಕ್ಸ್ಪಾನ್ಷನ್ಸ್ಗೋಸ್ಕರನೇ ಒಂದು ಬ್ಲೆಂಡೆಡ್ ಅಪ್ರೋಚ್ ಅನ್ನ ತೆಗೆದುಕೊಳ್ಳೋದಕ್ಕೂ ಶುರು ಮಾಡ್ಕೊಂಡಿದೆ. ಇದರಿಂದ ಎಕ್ಸ್ಪಾನ್ಷನ್ ಕಾಸ್ಟ್ ಅನ್ನ ನೀವು ನೋಡಿದಾಗ 175 ರಿಂದ 200 ಕೋಟಿ ರೂಪಾಯಿಗೆ ಇಳಿಬಹುದು. ಈ ಬ್ಲೆಂಡೆಡ್ ಅಪ್ರೋಚ್ ನೀವು ನೋಡಿದಾಗ ಕಂಪನಿಗಳು 2 ಮಾಡೆಲ್ಸ್ ಅನ್ನ ಬಳಸುತ್ತೆ. FOCO ಅಂದ್ರೆ ಫ್ರಾಂಚೈಸಿ ಓನ್ಡ್ ಕಂಪನಿ ಆಪರೇಟೆಡ್ ಅಂತ ಹೇಳ್ತೀವಿ. ಹಾಗೇನೆ ಅಸೆಟ್ ಲೈಟ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ. FOCO ಮಾಡೆಲ್ ನೀವು ನೋಡಿದಾಗ ಇದರಲ್ಲಿ ಮೂವಿ ಥಿಯೇಟರ್ಸ್ ನ ಡೆವಲಪರ್ಸ್ ಪ್ರಾಪರ್ಟಿಯ ಡೆವಲಪ್ಮೆಂಟ್ ಗೆ ಸಂಬಂಧಿಸಿದ ಹಾಗೆ ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೆಲ್ಲ ಇರುತ್ತೆ ಅದನ್ನ ಅವರೇ ಬೇರ್ ಮಾಡ್ತಾರೆ. ಇನ್ನು PVR ಐನಾಕ್ಸ್ ನೀವು ನೋಡಿದಾಗ ಈ ಪ್ರಾಪರ್ಟೀಸ್ ಅನ್ನ ಆಪರೇಟ್ ಮಾಡುತ್ತೆ ಕೂಡ. ಹಾಗೇನೆ ಡೆವಲಪರ್ಸ್ ಜೊತೆ ತನ್ನ ರೆವಿನ್ಯೂನ ಶೇರ್ ಮಾಡ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಅಸೆಟ್ ಲೈಟ್ ಮಾಡೆಲ್ ಅಡಿಯಲ್ಲಿ ಪ್ರಾಪರ್ಟಿಯ ಒಂದು ಡೆವಲಪರ್ಸ್ ಮತ್ತೆ PVR ಐನಾಕ್ಸ್ ನ ಸೇರಿಸ್ಕೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೆಲ್ಲ ಇರುತ್ತೆ ಅದನ್ನ ಅವರು ನೋಡ್ಕೊಳ್ತಾರೆ. ಇನ್ನು ಡೆವಲಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 50% ವರೆಗೆ ಕಾಂಟ್ರಿಬ್ಯೂಟ್ ಮಾಡಬಹುದು.
ಫೌಂಡರ್ ಆದಂತಹ ಅಜಯ್ ಬಿಜ್ಲಿ ಅವರು ಕೂಡ ಈ ಸ್ಟ್ರಾಟಜಿ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ FOCO ಮಾಡೆಲ್ನ ಮಾರ್ಜಿನ್ ನೀವು ನೋಡಿದಾಗ ಹೆಚ್ಚಿರತ್ತೆ. ಯಾಕೆ ಅಂತಂದ್ರೆ ಕಂಪನಿ ಡೆವಲಪರ್ ಜೊತೆ ಕೇವಲ ರೆವಿನ್ಯೂ ಶೇರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಮಾಡೆಲ್ ನಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆನ್ಸಸ್ ಇರೋದೇ ಇಲ್ಲ. ಕಂಪೇರ್ ಮಾಡಿದ್ರೆ ಅಸೆಟ್ ಲೈಟ್ ಮಾಡೆಲ್ ಸುಮಾರು 18-20% ಮಾರ್ಜಿನ್ ಅನ್ನ ಜನರೇಟ್ ಮಾಡತ್ತೆ. ಈ ಸ್ಟ್ರಾಟಜಿಯಿಂದ ಕಂಪನಿನೂ ಕೂಡ ನೆಟ್ ಡೆಟ್ ಅನ್ನು ನೀವು ನೋಡಿದಾಗ ಕಡಿಮೆ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಫೈನಾನ್ಷಿಯಲ್ ಇಯರ್ 23ರಲ್ಲಿ ಈ ಒಂದು ನೆಟ್ ಡೆಟ್ 1430 crores ರೂಪಾಯಿ ಇತ್ತು. ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಹೊತ್ತಿಗೆ ಈ ನಂಬರ್ಸ್ 891.5 crores ರೂಪಾಯಿಗೆ ಇಳಿದೋಗಿದೆ. ಇನ್ನು ಈ ಎಕ್ಸ್ಪಾನ್ಷನ್ ಜೊತೆಗೆ ತನ್ನ ಒಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಹೆಚ್ಚಿಸ್ಕೊಳ್ತಾ ಇದೆ. ಆಪರೇಷನ್ಸ್ ನಲ್ಲಿನ ಬದಲಾವಣೆಗಳನ್ನ ನೀವು ನೋಡಿದಾಗ ಕಂಪನಿ ಈ ಒಂದು ಎಕ್ಸ್ಪಾನ್ಷನ್ಸ್ಗಾಗಿ ಕೇವಲ ಸ್ಕ್ರೀನ್ಸ್ ಮಾತ್ರ ಆಡ್ ಮಾಡ್ತಾ ಇಲ್ಲ, ತನ್ನ ಒಂದು ಆಪರೇಷನ್ಸ್ ನಲ್ಲೂ ಕೂಡ ಅಡಿಷನ್ಸ್ ಅನ್ನ ತಗೊಂಬಂದ್ ಕೊಡ್ತಿದೆ. ಯೂಶಲಿ ಯಾವುದೇ ಒಂದು PVR ಐನಾಕ್ಸ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲೊಂದು ಸ್ಪೆಷಲ್ ಡೇಸ್ ಇದ್ದೇ ಇರುತ್ತೆ. ಈಗ ಮಂಗಳವಾರ ತಗೊಳ್ಳಿ, ಆಗ ಅವ್ರು ಏನಂತ ಇಟ್ಟಿರ್ತಾರೆ, ಬ್ಲಾಕ್ ಬಸ್ಟರ್ ಟ್ಯೂಸ್ಡೇಸ್ ಅಂತ ಇಟ್ಟಿರ್ತಾರೆ. ಇನ್ನು ಇನಿಷಿಯೇಟಿವ್ ಅಡಿಯಲ್ಲಿ ಕಂಪನಿ ಏನ್ ಮಾಡುತ್ತೆ, 99 ರೂಪಾಯಿಗೆ ಟಿಕೆಟ್ಸ್ ಅನ್ನ ಸೆಲ್ ಮಾಡುತ್ತೆ. ಈ ಇನಿಷಿಯೇಟಿವ್ ನಿಂದಾನೇ ಕಂಪನಿ 1 ಮಿಲಿಯನ್ ಗಿಂತ ಹೆಚ್ಚು ಹೊಸ ಮತ್ತೆ ಹಳೆಯ ವ್ಯೂವರ್ಸ್ ಅನ್ನ ತನ್ನ ಸಿನಿಮಾಸ್ಗೆ ಆಡ್ ಅಥವಾ ರಿಟೈನ್ ಮಾಡತ್ತೆ. ಇನ್ನು ಟಿಕೆಟ್ ಪ್ರೈಸಿಂಗ್ ಅಲ್ಲದೆ ಬೇರೆ ಬೇರೆ ಸ್ಟ್ರಾಟಜೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಎಕ್ಸಿಸ್ಟಿಂಗ್ ವ್ಯೂವರ್ಶಿಪ್ ಮೇಂಟೈನ್ ಆಗಿ ಗ್ರೋ ಆಗುತ್ತೆ ಕೂಡ. ಇನ್ನು ರಿಲೀಸಸ್ ನೀವು ನೋಡಿದಾಗ IPL ಮ್ಯಾಚಸ್ ಆಗಿರ್ಬೋದು, ಕಾನ್ಸರ್ಟ್ಸ್, ಹಾಗೇನೆ ಈ ಒಂದು ಕಾಮಿಡಿ ಶೋಸ್ ಅಂತಹ ಆಲ್ಟರ್ನೇಟ್ ಪ್ರೋಗ್ರಾಮ್ಸ್ ಮೂಲಕ ಕಂಪನಿ ಏನ್ ಮಾಡುತ್ತೆ, ಫೈನಾನ್ಷಿಯಲ್ ಇಯರ್ 26ರ ಒಂದು ಕ್ವಾರ್ಟರ್ 1 ನಲ್ಲಿ ನೀವು ನೋಡಿದಾಗ 5 ಲಕ್ಷಕ್ಕಿಂತ ಹೆಚ್ಚು ಹೊಸ ಅಡ್ಮಿಷನ್ಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಈ ನಂಬರ್ಸ್ ಏನಿದೆ ಕಂಪನಿಯ ಒಟ್ಟು ಫುಟ್ ಫಾಲ್ ನ ಕೇವಲ 4% ಆಗಿದೆ ಅಂತ. ಅಂದ್ರೆ ಈ ಆಲ್ಟರ್ನೇಟಿವ್ ಪ್ರೋಗ್ರಾಮ್ಸ್ ಮೂಲಕ ಅಷ್ಟೇನು ಅಡಿಷನಲ್ ಫುಟ್ ಫಾಲ್ ನ ಜನರೇಟ್ ಮಾಡ್ತಿಲ್ಲ, ಆದ್ರೆ ಕಂಪನಿ ತನ್ನ ಆಫರಿಂಗ್ಸ್ ಏನಿದೆ ಅದನ್ನೆಲ್ಲ ಡೈವರ್ಸಿಫೈ ಮಾಡ್ತಾ ಇದೆ. ಇನ್ನು ಫುಡ್ ಅಂಡ್ ಬ್ಯೂರೇಜ್ ಸೆಕ್ಷನ್ಸ್ ಅಲ್ಲಿ ನೀವು ನೋಡಿದಾಗ ಗ್ರೋತ್ ಎಕ್ಸ್ಪೀರಿಯನ್ಸ್ ಕೂಡ ಈ ಕಂಪನಿ ಮಾಡ್ಕೊಂಡಿದೆ ನೋಡಿ. ಈ ಸೆಗ್ಮೆಂಟ್ ನ ಸ್ಪೆಂಡ್ ಪರ್ ಹೆಡ್ ಪ್ರಕಾರ ಇಯರ್ ಆನ್ ಇಯರ್ 10% ಹೆಚ್ಚಾಗಿದೆ, ಅಂದ್ರೆ 148 ರೂಪಾಯಿಗೆ ತಲುಪಿದೆ ಅಂತ. ಇದು ಇವತ್ತಿನವರೆಗಿನ ನೋಡಿದಾಗ ಹೈಯೆಸ್ಟ್ ಕ್ವಾರ್ಟರ್ಲಿ ನಂಬರ್ ಕೂಡ. ಇನ್ನು PVR ಐನಾಕ್ಸ್ ನ ಪೋಸ್ಟ್ ಕೋವಿಡ್ ರಿಕವರಿಯಲ್ಲಿ ಹಾಲಿವುಡ್ ಮೂವೀಸ್ ನ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ. ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ ನೀವು ನೋಡಿದಾಗ ಹಾಲಿವುಡ್ ಬಾಕ್ಸ್ ಆಫೀಸ್ ಇಯರ್ ಆನ್ ಇಯರ್ 72% ಗ್ರೋ ಆಗಿ 225.7 crores ರೂಪಾಯಿಗೆ ತಲುಪಿದೆ. ಈ ನಂಬರ್ಸ್ ಈ 2 ವರ್ಷಗಳ ನಂತರ 200 ಕೋಟಿ ರೂಪಾಯಿ ಒಂದು ಲಿಮಿಟ್ ಕ್ರಾಸ್ ಮಾಡಿದೆ ಅಂತ. ಮಿಷನ್ ಇಂಪಾಸಿಬಲ್, ಫೈನಲ್ ರೆಕನಿಂಗ್, ಫೈನಲ್ ಡೆಸ್ಟಿನೇಷನ್, ಬ್ಲಡ್ ಲೈನ್ಸ್, ಹಾಗೇನೆ F1 ದ ಮೂವಿ, ಈ ತರ ಎಲ್ಲಾ ಮೂವೀಸ್ಗಳನ್ನ ನೀವು ನೋಡಿದಾಗ ಪ್ರೀಮಿಯಂ ಫಾರ್ಮ್ಯಾಟ್ ನ ಒಂದು ಅಡ್ಯಾಪ್ಟೇಷನ್ ಮತ್ತೆ ಫ್ಯಾಮಿಲಿ ಫುಟ್ ಫಾಲ್ ಏನಿದೆ ಅದನ್ನ ಹೆಚ್ಚಿಸುತ್ತೆ. ಹಾಲಿವುಡ್ ಮೂವೀಸ್ ನ ನೀವು ನೋಡಿದಾಗ ಆವರೇಜ್ ಟಿಕೆಟ್ ಪ್ರೈಸ್ ಹೆಚ್ಚಿರುತ್ತೆ ಅಲ್ವಾ, ಹಾಗೆ ಅವು ಏನ್ ಮಾಡುತ್ತೆ, ಆಡಿಯನ್ಸ್ ನು ಕೂಡ IMAX ಮತ್ತೆ 4DX ನಂತಹ ಪ್ರೀಮಿಯಂ ಫಾರ್ಮ್ಯಾಟ್ಸ್ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಈಗ ಅವತಾರೆ ತಗೊಳ್ಳಿ, ಫೈರ್ ಅಂಡ್ ಆಶ್ ನಂತಹ ಮೂವೀಸ್ ಕಾರಣದಿಂದ ಈ ಒಂದು ಸೆಗ್ಮೆಂಟ್ ನೀವು ನೋಡಿದಾಗ ಫ್ಯೂಚರ್ ನಲ್ಲೂ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ರೈಟರ್ ಸ್ಟ್ರೈಕ್ ಕಾರಣದಿಂದ ಮಧ್ಯದಲ್ಲಿ ಹಾಲಿವುಡ್ ಮೂವೀಸ್ ನ ಸಪ್ಲೈಯಲ್ಲಿ ನೀವು ನೋಡಿದಾಗ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು, ಆದ್ರೆ ಈಗ ಸ್ಟ್ರೈಕ್ ಮುಗಿದ ಮೇಲೆ ಕಂಟೆಂಟ್ ಫ್ಲೋ ಮತ್ತೆ ನಾರ್ಮಲ್ ಆಗ್ಬೋದು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಸಿನಾರಿಯೋ ಬಗ್ಗೆ ಹೇಳೋದಾದ್ರೆ OTT ಪ್ಲಾಟ್ಫಾರ್ಮ್ಸ್ ಎಕ್ಸಾಕ್ಟ್ಲಿ ಕಂಪನಿಯ ಒಂದು ಕಾಂಪಿಟೇಟರ್ಸ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಎಷ್ಟೇ ಜನ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮೂವೀಸ್ ನೋಡಿದ್ರು ಸಹ ಥಿಯೇಟರ್ಸ್ ಗೆ ಬಂದು ಆ ಎಕ್ಸ್ಪೀರಿಯನ್ಸ್ ನ ಮಾಡುವಂತಹ ಆ ಫ್ಯಾನ್ ಬೇಸೇ ಬೇರೆ ಇರತ್ತೆ. ಈಗ ನೋಡಿ, ನಾವು ಹೀಗೆ ಹೇಳ್ತಿಲ್ಲ, ಕಂಪನಿಯ ಒಂದು ಫೌಂಡರ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಜಯ್ ಬಿಜ್ಲಿ ಹೇಳಿದ್ದಾರೆ ಏನಂತ ಅಂದ್ರೆ, ಈ ಒಂದು 2 ಪ್ಲಾಟ್ಫಾರ್ಮ್ಸ್ಗಳು ತಮ್ಮದೇ ಆದ ಒಂದು ಜಾಗವನ್ನ ಕ್ರಿಯೇಟ್ ಮಾಡ್ಕೊಂಡಿದೆ, ಎರಡಕ್ಕೂ ಕೂಡ ನಾವು ಕಂಪೇರ್ ಮಾಡಕ್ ಆಗಲ್ಲ ಅಂತ. OTT ಪ್ಲಾಟ್ಫಾರ್ಮ್ಸ್ ಕೋವಿಡ್ ಸಮಯದಲ್ಲಿ ಗ್ರೋ ಆಯಿತು, ಆದ್ರೆ ಈಗ ಸಿನಿಮಾ ರೆವಿನ್ಯೂಸ್ ಮತ್ತೆ ಹೆಚ್ಚಾಗ್ತದೆ. ಕೋವಿಡ್ ನಂತರ 7 ಮೂವೀಸ್ 500 ಕೋಟಿ ರೂಪಾಯಿಗಿಂತ ಹೆಚ್ಚು ಅರ್ನ್ ಮಾಡಿದೆ. ಪ್ಯಾಂಡಮಿಕ್ ಸಮಯದಲ್ಲಿ ಕೇವಲ 1 ಮೂವಿ ಈ ಸಂಖ್ಯೆನ ಕ್ರಾಸ್ ಮಾಡಿತ್ತು. ಅಂದ್ರೆ OTTs ಸಿನಿಮಾಸ್ ನ ರಿಪ್ಲೇಸ್ಮೆಂಟ್ ಅಲ್ಲ, ಅವು ಒಂದು ಆಲ್ಟರ್ನೇಟ್ ಚಾನೆಲ್ ಅಷ್ಟೇ. ಲಾಕ್ಡೌನ್ ಸಮಯದಲ್ಲಿ ಹೆಚ್ಚು ಕನ್ವಿನಿಯಂಟ್ ಆಗಿತ್ತು, ಆದ್ರೆ ಈಗ ಲಾಕ್ಡೌನ್ ಇಲ್ಲದೆ ಮೂವಿ ಥಿಯೇಟರ್ಸ್ ಬೆಟರ್ ಎಕ್ಸ್ಪೀರಿಯನ್ಸ್ ಮತ್ತೆ ಕಮ್ಯುನಿಟಿ ಪ್ರೊವೈಡ್ ಮಾಡುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಸೊ ಇಲ್ಲಿ ಚಾಲೆಂಜಸ್ ಮತ್ತೆ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓವರ್ ಆಲ್ PVR ಐನಾಕ್ಸ್ ಫೈನಾನ್ಷಿಯಲ್ ಇಯರ್ 26ರ ಒಂದು ಕ್ವಾರ್ಟರ್ 1 ಪರ್ಫಾರ್ಮೆನ್ಸ್ ಹೆಲ್ದಿ ಆಗಿತ್ತು, ಆದ್ರೆ ಕಂಪನಿ ಫ್ಯೂಚರ್ ನಲ್ಲಿ ಕೆಲವು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬಹುದು. ಫೈನಾನ್ಷಿಯಲ್ ಇಯರ್ 26ರ ಒಂದು ಕ್ವಾರ್ಟರ್ 1 ನಲ್ಲಿ ನೀವು ನೋಡಿದಾಗ 144 ಕೋಟಿ ರೂಪಾಯಿ ಎಬಿಟಾ ರಿಪೋರ್ಟ್ ಮಾಡಿದೆ, ಆದ್ರೆ ಕಂಪನಿಗೆ ಇದೇ ಪೀರಿಯಡ್ ನಲ್ಲಿ 54 ಕೋಟಿ ರೂಪಾಯಿ ನೆಟ್ ಲಾಸ್ ಕೂಡ ಆಗಿದೆ. ಇದು ಕಳೆದ ವರ್ಷ 179 ಕೋಟಿ ರೂಪಾಯಿಗಿಂತ ಅಂದ್ರೆ ಲಾಸ್ ಗಿಂತ ಬೆಟರ್, ಆದ್ರೆ ಈ ಕಂಪನಿ ಇನ್ನೂ ಕೂಡ ಪ್ರಾಫಿಟಬಿಲಿಟಿನ ಅಚೀವ್ ಮಾಡೇ ಇಲ್ಲ.
ಕೆಲವು ರೆಗ್ಯುಲೇಟರಿ ಚಾಲೆಂಜಸ್ಗಳು ಕೂಡ ಫೇಸ್ ಮಾಡ್ತಿದೆ. ಕರ್ನಾಟಕ ಸರ್ಕಾರ ಟಿಕೆಟ್ ಪ್ರೈಸ್ ಅನ್ನ 200 ರೂಪಾಯಿಗೆ ಕ್ಯಾಪ್ ಮಾಡುವ ಪ್ಲಾನ್ ಮಾಡ್ತಾ ಇದೆ. ಒಂದು ವೇಳೆ ಈ ಡಿಸಿಷನ್ ತೆಗೆದುಕೊಂಡ್ರೆ ಕಂಪನಿಯ ಒಂದು ಹೈ ಕಾನ್ಸಂಟ್ರೇಷನ್ ರೀಜನ್ ನಲ್ಲಿ ಅದರ ರೆವಿನ್ಯೂ ಮೇಲೆ ಲಿಮಿಟ್ ಬೀಳತ್ತೆ. ಹಾಲಿವುಡ್ ಮೂವೀಸ್ ನಂತಹ ಹೈ ಮಾರ್ಜಿನ್ ಸೆಗ್ಮೆಂಟ್ಸ್ ನ ಪರ್ಫಾರ್ಮೆನ್ಸ್ ನ ನೋಡಿದಾಗ ಇದು ಕೂಡ ಬಹಳ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು. ಈ ಡಿಸಿಷನ್ ವಿರುದ್ಧ 700ಕ್ಕೂ ಹೆಚ್ಚು ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಾರೆ. ಆದ್ರೆ ಈ ಪ್ಲಾನ್ ಬಗ್ಗೆ ಯಾವುದೇ ಕ್ಲಿಯರ್ ಡಿಸಿಷನ್ಸ್ ಅನ್ನ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಹಾಗೇನೆ ಕಂಪನಿ ಪಂಜಾಬಿ ಫಿಲ್ಮ್ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ನಿಂದಾಗಿನೂ ಕೂಡ ಕೆಲವು ಡಿಸ್ಟ್ರಪ್ಷನ್ಸ್ ಅನ್ನ ಫೇಸ್ ಮಾಡ್ತಾ ಬರ್ತಿದೆ. ಈ ಡಿಸ್ಟ್ರಪ್ಷನ್ಸ್ ನ ನೀವು ನೋಡಿದಾಗ ಈ ಕಂಪನಿ 6-7 ಲಕ್ಷ ಅಡ್ಮಿಷನ್ಸ್ ಅನ್ನು ಕೂಡ ಲಾಸ್ ಮಾಡ್ಕೊಂಡಿದೆ. ಮೂವೀಸ್ ನ ರಿಲೀಸ್ಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ನ ನೀವು ನೋಡಿದಾಗ ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಇಶ್ಯೂ. ಇದ್ರ ಮೇಲೆ PVR ಐನಾಕ್ಸ್ಗೆ ಯಾವುದೇ ಕಂಟ್ರೋಲ್ ಖಂಡಿತವಾಗ್ಲೂ ಇಲ್ಲ. ಫಿಕ್ಸ್ಡ್ ಕಾಸ್ಟ್ ಕೂಡ ಒಂದು ಚಾಲೆಂಜ್. ಕಂಪನಿಯ ಒಂದು ರೆಂಟ್ ಮತ್ತೆ ಕಾಮನ್ ಏರಿಯಾ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ನೀವು ನೋಡಿದಾಗ ಇಯರ್ ಆನ್ ಇಯರ್ 5% ಹೆಚ್ಚಾಗಿದೆ. ಇನ್ನು ಕರೆಂಟ್ ಆಗಿ ಅಂದ್ರೆ ಪ್ರಸ್ತುತದ ಸಿಚುವೇಶನ್ ಅಲ್ಲಿ ಒಂದು ಅಸೆಟ್ ಲೈಟ್ ಮಾಡೆಲ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಆದ್ರೆ ಹಿಂದಿನ ಲೀಸ್ ಅನ್ನ ನೀವು ನೋಡಿದಾಗ ಅಂದ್ರೆ ಪ್ರಾಪರ್ಟೀಸ್ ಮೇಲೆ ಏನ್ ರೆಂಟ್ ಕೊಡ್ತಾರೆ ಹಾಗೆ ಲೀಸ್ಗೆ ಹಾಕಿರ್ತಾರೆ ಅದೆಲ್ಲನೂ ಕೂಡ ಒಂದು ದೊಡ್ಡ ಫೈನಾನ್ಷಿಯಲ್ ಬರ್ಡನ್. ಆದ್ರೆ ಈ ಚಾಲೆಂಜಸ್ ಎಲ್ಲನೂ ಕೂಡ ಬಿಟ್ಟು ಕಂಪನಿ ತನ್ನ ಒಂದು ಫ್ಯೂಚರ್ ಭವಿಷ್ಯದ ಒಂದು ಪ್ರಾಸ್ಪೆಕ್ಟ್ಸ್ ಬಗ್ಗೆ ಸಖತ್ ಹೋಪ್ಸ್ ಅನ್ನ ಇಟ್ಕೊಂಡಿದೆ. ಫೈನಾನ್ಷಿಯಲ್ ಇಯರ್ 26ಗೋಸ್ಕರ ಕಂಪನಿಯ ಒಂದು ಕಂಟೆಂಟ್ ಪೈಪ್ಲೈನ್ ಅನ್ನ ನೀವು ನೋಡಿದಾಗ ವಾರ್ 2, ಹೌಸ್ಫುಲ್ 5 ಹಾಗೆ ಜಾಲಿ LLB 3 ಮತ್ತೆ ಬಾರ್ಡರ್ 2 ನಂತಹ ಮೂವೀಸ್ ಗಳು ಕೂಡ ಈ ಒಂದು ಬಕೆಟ್ ಲಿಸ್ಟ್ ನಲ್ಲಿ ಇದೆ. ಮ್ಯಾನೇಜ್ಮೆಂಟ್ ಪ್ರಕಾರ ಫೈನಾನ್ಷಿಯಲ್ ಇಯರ್ 26 ಕಂಪನಿಗೆ ಕೋವಿಡ್ ನಂತರದ ಒಂದು ಬೆಸ್ಟ್ ಇಯರ್ ಆಗ್ಬೋದು ಅಂತ. ಹಾಗೆ ಒಂದು ಎಕ್ಸ್ಪಾನ್ಷನ್ ಫೋಕಸ್ ನ ನೀವು ನೋಡಿದಾಗ ಅಂಡರ್ ಸರ್ವ್ಡ್ ಮಾರ್ಕೆಟ್ಸ್ ಅಂದ್ರೆ Tier 2 ಮತ್ತೆ Tier 3 ಸಿಟೀಸ್ ನಲ್ಲಿ ಇದ್ದೇ ಇರುತ್ತೆ. ಈ ರೀಜನ್ಸ್ ನಲ್ಲಿ ಕಂಪನಿ ಏನ್ ಮಾಡುತ್ತೆ, ಅಸೆಟ್ ಲೈಟ್ ಮಾಡೆಲ್ ಮೂಲಕ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈ ಎಕ್ಸ್ಪ್ಯಾನ್ಷನ್ಸ್ ಗೋಸ್ಕರ ಫೈನಾನ್ಷಿಯಲ್ ಇಯರ್ 26ಕ್ಕೆ 400-425 ಕೋಟಿ ರೂಪಾಯಿಯ ಕೆಪೆಕ್ಸ್ ಗೈಡೆನ್ಸ್ ಅನ್ನು ಕೂಡ ಕೊಡ್ತಾರೆ. ಇದರಲ್ಲಿ ನಾವು ನೋಡಿದಾಗ 200-260 ಕೋಟಿ ರೂಪಾಯಿ ಹೊಸ ಸ್ಕ್ರೀನ್ಸ್ ಮೇಲೆ ಸ್ಪೆಂಡ್ ಆಗುತ್ತೆ. ಅಂದ್ರೆ 70-75 ಕೋಟಿ ರೂಪಾಯಿ ರಿನೋವೇಷನ್ಸ್ ಅಲ್ಲಿ ಹಾಕ್ತಾರೆ. ಮತ್ತೆ ಉಳಿದ ಕೋಟಿ ರೂಪಾಯಿಗಳನ್ನ ನೀವು ನೋಡಿದಾಗ ಮೇಂಟೆನೆನ್ಸ್ ಆಗಿರ್ಬೋದು, IT ಮತ್ತೆ ಇತರ ಸಂಬಂಧಪಟ್ಟಂತಹ ಐಟಮ್ಸ್ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಹಾಗಿದ್ರೆ ಬಾಟಮ್ ಲೈನ್ ಏನು? ನಿಮ್ಗೆ ಏನನ್ಸುತ್ತೆ? PVR ಐನಾಕ್ಸ್ ತನ್ನ ಎಕ್ಸ್ಪ್ಯಾನ್ಷನ್ ಪ್ಲಾನ್ ನ ಸಸ್ಟೈನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕಂಪನಿಯ ಒಂದು ಆಪರೇಷನ್ಸ್ ಇಂಪ್ರೂವ್ ಆಗತ್ತಾ? ಹಾಗಾದ್ರೆ ಈ ಕಂಪನಿ ಒಂದು ಟ್ರಜೆಕ್ಟರಿ ಮೇಂಟೈನ್ ಮಾಡುತ್ತಾ? ಪ್ರಾಫಿಟಬಲ್ ಆಗೋದಕ್ಕೆ ಸಾಧ್ಯ ಇದೆಯಾ? ನಿಮ್ಮ ವ್ಯೂಸ್ ಮತ್ತೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಹೋಸ್ಟ್ ಚಂದನಾ ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.